ಡಿಕೆಶಿ ಬಿಜೆಪಿ ಜೊತೆ ರಾಜಿಯಾಗಿದ್ರೆ ಎಲ್ಲೋ ಇರ್ತಿದ್ರು. ಕಾಂಗ್ರೆಸ್ ಶಾಸಕರೊಬ್ಬರಿಂದ ಅಚ್ಚರಿಯ ಹೇಳಿಕೆ. ಸಿದ್ದು ಬಣ ನಿಗೂಢ ತಾಳ ಎಚ್ಡಿಕೆ ಭೇಟಿಯಾಗಿದ್ದಕ್ಕೆ ಪರಂ. ಡಿಕೆಶಿ ಬಿಜೆಪಿ ಜೊತೆ ರಾಜಿಯಾಗಿದ್ರೆ ಎಲ್ಲೋ ಇರ್ತಿದ್ರ. ಏನಿದು ಕಾಂಗ್ರೆಸ್ ಶಾಸಕರೊಬ್ಬರಿಂದ ಅಚ್ಚರಿಯ ಹೇಳಿಕೆ. ಡಿಕೆ ಸಿಎಂ ಹಾಗೂ ಅವಕಾಶ ಹತ್ತಿರಕ್ಕೆ ಬರ್ತಿರೋದಕ್ಕೆ ಸಿದ್ದು ಬಣ ನಿಗೂಢ ದಾಳ ಉರುಳಿಸೋಕೆ ಸಜ್ಜಾಗಿದೆಯಾ? ಖಾಸಗಿ ಹೋಟೆಲ್ ಒಂದರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಕ್ಕೆ ಅಷ್ಟಕ್ಕೂ ಏನಾಗ್ತಿದೆ ರಾಜಕಾರಣದಲ್ಲಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿಎಂ ಕುರ್ಚಿ ಜಟಾಪಟಿ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ದಿಲ್ಲಿ ಕೈ ನಾಯಕರು ಅದೇ ನಿರ್ಧಾರ ತಗೊಂತಾರೋ ಗೊತ್ತಿಲ್ಲ. ಆದ್ರೆ ಸಿದ್ದು ಬಣ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸೋ ರೇಂಜ್ಗೆ ಅಖಾಡ ರೆಡಿ ಮಾಡ್ಕೊಂತಿದೆ. ಹಾಗಾದ್ರೆ ಏನದು ಅಖಾಡ ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಶಾಸಕ ಬಾಲಕೃಷ್ಣ ಡಿಕೆಶಿ ಸಿಎಂ ಆಗ್ಬೇಕು ಅನ್ನೋ ಜೋಶ್ನಲ್ಲಿ ಕೊಟ್ಟ ಒಂದು ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿರೋದೇಕೆ ಅನ್ನೋದನ್ನ ನೀವು ನೋಡ್ಲೇಬೇಕು. ನಿನ್ನೆ ರಾಮನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರೋ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಡಿಸಿಎಂ ಡಿಕೆಶಿ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದಿದ್ದಾರೆ. ಬೇರೆ ಲೀಡರ್ಗಳ ರೀತಿ ಬಿಜೆಪಿ ಜೊತೆ ರಾಜಿ ಮಾಡಿಕೊಂಡಿದ್ರೆ ಇಷ್ಟೊತ್ತಿಗೆ ಎಲ್ಲಿರ್ತಿದ್ರೋ ಗೊತ್ತಿಲ್ಲ ಅಂತೇಳಿ ಪರೋಕ್ಷವಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಡಿಕೆಶಿ ಯಾವುದಕ್ಕೂ ರಾಜಿಯಾಗದೆ ಕಾಂಗ್ರೆಸ್ನಲ್ಲೇ ಉಳಿದಿದ್ದಾರೆ. ಹಿಂದೆ ಸ್ವತಂತ್ರವಾಗಿ ಗೆದ್ದಾಗ ಜನತಾದಳ ಸರ್ಕಾರವಿತ್ತು. ಆಗ್ಲೂ ಎಲ್ಲೂ ಹೋಗದೆ ಕಾಂಗ್ರೆಸ್ನಲ್ಲಿ ಉಳಿದುಕೊಂಡ್ರು. ಹಾಗಾಗಿ ಹೈಕಮಾಂಡ್ಗೆ ಮನವಿ ಮಾಡ್ತೇವೆ, ನಮ್ಮ ನಾಯಕರಿಗೂ ಅವಕಾಶ ಕೊಡಿ. ಡಿಕೆಶಿ ಸಿಎಂ ಆದ್ರೆ ನಮ್ಮ ಜಿಲ್ಲೆಯು ಅಭಿವೃದ್ಧಿ ಆಗುತ್ತೆ ಎನ್ನುವ ಸ್ವಾರ್ಥ ಇದೆ ನಮಗೆ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಡಿಕೆಶಿ ಬಿಜೆಪಿ ಜೊತೆ ರಾಜಿಯಾದ್ರೆ ಬಿಜೆಪಿಗೆ ಲಾಭವಾಗುತ್ತೆ ವಿನಃ ಡಿಕೆಶಿ ಅವರಿಗಲ್ಲ. ತಕ್ಷಣಕ್ಕೆ ಅವರು ಸಿಎಂ ಆಗಬಹುದೇನೋ, ಆದ್ರೆ ಡಿಕೆಶಿಯ ರಾಜಕೀಯ ಭವಿಷ್ಯ ಮಣ್ಣುಪಾಲಾಗುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇದೇ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಆಫರ್ ಅನ್ನು ರಿಜೆಕ್ಟ್ ಮಾಡಿರಬಹುದು ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಎಚ್ಡಿಕೆಯನ್ನ ಭೇಟಿ ಮಾಡಿದ ಪರಂ. ಒಂದು ಕಡೆ ದಿಲ್ಲಿಯಲ್ಲಿ ಡಿಕೆಶಿ ಪರ ಒಲವು ವ್ಯಕ್ತವಾಗ್ತಿರೋದು, ಡಿಕೆಶಿ ಸಿಎಂ ಆಗೋ ಆತ್ಮವಿಶ್ವಾಸ ಮತ್ತು ಉತ್ಸಾಹ ತೋರಿಸುತ್ತಿರೋದನ್ನ ಗಮನಿಸಿರೋ ಸಿದ್ದು ಬಣ ದಲಿತ ಸಿಎಂ ದಾಳ ಉರುಳಿಸುತ್ತಿದೆ. ಸಿದ್ದರಾಮಯ್ಯನವರ ನಂತರ ಯಾರಾದ್ರೂ ಸಿಎಂ ಆಗೋದಾದ್ರೆ ದಲಿತರಿ ಸಿಎಂ ಆಗ್ಬೇಕು ಅಂತೇಳಿ ಸಿದ್ದು ಬಣದ ಆಪ್ತ ನಾಯಕ ಎಚ್.ಸಿ. ಮಹದೇವಪ್ಪ ಹೇಳಿದ್ರು. ಇದರ ಬೆನ್ನಲ್ಲೇ ಸಚಿವ ಪರಮೇಶ್ವರ್ ಅವರು ಕಳೆದ ಶನಿವಾರ ಖಾಸಗಿ ಹೋಟೆಲ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಅಷ್ಟೇ ಅಲ್ಲ, ಎಚ್ಡಿಕೆ ಭೇಟಿ ನಂತರ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರಂತೆ. ಈ ನಿಗೂಢ ಭೇಟಿ ಮಾತುಕತೆಗಳು ಬೇರೆಯದ್ದೇ ಆದ ಅರ್ಥ ಮತ್ತು ಮೆಸೇಜ್ಗಳನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಪಾಸ್ ಮಾಡ್ತಾ ಇವೆ. ಇನ್ನ ಸಿದ್ದು ಬಣದ ನಿಗೂಢ ನಡೆ ಹೂಡುತ್ತಿರೋ ದಾಳಗಳನ್ನ ಕಂಡು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ಆಗಿದ್ದಾರೆ. ಇದೇ ಕಾರಣಕ್ಕೆ ತಮ್ಮ ಪರ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇದ್ದ ತಮ್ಮ ಆಪ್ತ ಬಣದ ಶಾಸಕರಿಗೆ ಡಿಕೆಶಿ ಸುಮ್ನೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದು ಬಣಕ್ಕೆ ಡಿಕೆಶಿ ಬಣ ಅದೇಗೆ ಟಕ್ಕರ್ ಕೊಡುತ್ತೆ? ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅದ್ಯಾವ ನಿರ್ಧಾರ ತಗೋಬಹುದು? ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.